ಗ್ರೇಟರ್ ಬೆಂಗಳೂರಿಗೆ ಗುಂಡಿಯೇ ಗಂಡಾಂತರವಾಗಿ ಪರಿಣಮಿಸ್ತಾ ಇದೆ. ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ಸಾಲು ಸಾಲು ಅವಾಂತರ. ಗುಂಡಿಗೆ ಇದ್ರೆ ಈ ರಸ್ತೆಗಳ ಮೇಲೆ ಕಾಲಿಡುವ ಸ್ಥಿತಿ ಇದೆ. ಅಂದ್ರೆ ನಿಮಗೆ ಧೈರ್ಯ ಇದ್ರೆ ರಸ್ತೆಗಳಲ್ಲಿ ಓಡಾಡಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಗುಂಡಿ ಮುಚ್ಚಿ ಅಂದಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟ್ಟಾಗಿದ್ಯಾಕೆ? ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ಡಿಕೆ ಶಿವಕುಮಾರ್ ನಿಗಿ ಕೆಂಡ ಆಗಿದ್ದಾರೆ. ಅದ್ರ ಬಗ್ಗೆ ಹೇಳಿದ್ದಕ್ಕೆ ಕೆಂಡ ಕಾರುತ್ತಿದ್ದಾರೆ. ಟ್ವೀಟ್ ಮಾಡೋರು ಚುನಾವಣೆಗೆ ಬರಲಿ ಅಂತ ಸವಾಲು ಹಾಕಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಿಂದ ಹೋಗ್ತೀವಿ ಅಂತ ಕಂಪನಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಹೋಗೋದಿದ್ರೆ ಹೋಗ್ಲಿ, ಏನ್ ಮಾಡಕ್ಕೂ ಆಗಲ್ಲ, ಆಂಧ್ರದವರಿಗೆ ಕಂಪನಿ ಇಲ್ಲ, ಕರೀತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಗುಂಡಿ ಬಗ್ಗೆ ಯಾರೋ 4 ಜನ ಟ್ವೀಟ್ ಮಾಡ್ತಿದ್ದಾರೆ. ಮೀಡಿಯಾದವರು ಪಿಕಪ್ ಮಾಡ್ತಾರೆ ಅಂತ ಮಾತಾಡ್ತಾರೆ. ಸುಮ್ಮನೆ ಟ್ವೀಟ್ ಮಾಡಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಡಿಕೆಶಿ ಕೆಂಡ ಕಾರಿದ್ದಾರೆ. ಬೆಂಗಳೂರಿನ ಗುಂಡಿಗಳ ದರ್ಬಾರ್, ಗುಂಡಿಗಳ ಕಾರುಬಾರ್ ಇದೆಯಲ್ಲ, ಇದು ಎಲ್ಲರಿಗೂ ತಲೆನೋವಾಗಿದೆ. ಇದರ ಜೊತೆಗೆ ದೇಶದಾದ್ಯಂತ ಸುದ್ದಿ ಆಗ್ತಾ ಇದೆ. ಸಿಲಿಕಾನ್ ವ್ಯಾಲಿಯಲ್ಲಿ 2 ಕಿಲೋಮೀಟರ್ ಸವಿಸೋದು ಕೂಡ ಕಷ್ಟ ಅಂತ ಬಹಳಷ್ಟು ಜನ ಬರೆದುಕೊಂಡಿದ್ದಾರೆ ವಿತ್ ವಿಡಿಯೋಗಳ ಮೂಲಕ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಕಂಪನಿ ಮಾಲೀಕರು ಕೂಡ ಇದರ ಬಗ್ಗೆ ಟ್ವೀಟ್ ಮಾಡ್ತಾ ಇದ್ದಾರೆ. ನೀವು ಸರಿ ಮಾಡಲಿಲ್ಲ ಅಂದ್ರೆ ನಾವು ಹೋಗ್ತೀವಿ ಅಂದಿದ್ದಾರೆ. ಇದೆಲ್ಲದರಿಂದ ನಿಗಿಯಾಗಿರೋ ಡಿಕೆ ಶಿವಕುಮಾರ್ ಅವರು ಹೋಗೋದಾದ್ರೆ ಹೋಗ್ಲಿ, ಆಂಧ್ರದವರ ಹತ್ರ ಕಂಪನಿಗಳಿಲ್ಲ ಅಂದಿದ್ದಾರೆ. ಮೀಡಿಯಾದವರು ಆ ವಿಷಯವನ್ನ ಪಿಕಪ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಅವರು ಟ್ವೀಟ್ ಮಾಡ್ತಾರೆ ಅಂದಿದ್ದಾರೆ. ಬೆಂಗಳೂರಿನ ಯಾವುದೇ ರಸ್ತೆಗೆ ನೀವು ಇವಾಗ ಕಾಲಿಟ್ಟರೂ ಕೂಡ ಬರೀ ಗುಂಡಿಗಳ ಕಾರುಬಾರು. ಹಲವಾರು ಜನ ಇದರಲ್ಲಿ ಏಟು ತಿಂದಿದ್ದಾರೆ. ಅಂದ್ರೆ ಗುಂಡಿಗಳಿಂದ ಬಿದ್ದು ಏಟು ಕೂಡ ಮಾಡಿಕೊಂಡಿದ್ದಾರೆ. 10 ನಿಮಿಷದಲ್ಲಿ ತಲುಪಬಹುದಾದ ಜಾಗ 20 ನಿಮಿಷ ತೆಗೆದುಕೊಳ್ತಾ ಇದೆ. ದಿಸ್ ಇಸ್ ದ ರಿಯಾಲಿಟಿ. ಯಾವಾಗ ಸರಿ ಮಾಡ್ತೀರಿ ಅಂತ ಉದ್ಯಮಿಗಳೂ ಸೇರಿದಂತೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಿಡಿ ಆಗಿದ್ದಾರೆ. ಪ್ರಶ್ನೆ ಮಾಡೋರು, ಟ್ವೀಟ್ ಮಾಡೋರು ಬಂದು ಚುನಾವಣೆಗೆ ನಿಂತ್ಕೊಳ್ಳಿ ಅಂದಿದ್ದಾರೆ. ಅವ್ರು ಏನಾರು ಮಾಡ್ಕೊಳ್ಳಿರಿ, ಮಕ್ಕಳ ಕೈಲಾಕಿ ಇನ್ಸ್ಟಿಟ್ಯೂಷನ್ ಅವರು ಇನ್ಸ್ಟಿಟ್ಯೂಷನ್ನು ಟ್ವೀಟ್ ಮಾಡಿಬಿಟ್ಟು ಮಾಡಿದ್ರೆ ಅವರೆಲ್ಲ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಪಾಲಿಟಿಕ್ಸ್ ಮಾಡಲಿ, ಎಲೆಕ್ಷನ್ ನಿಂತ್ಕೊಳ್ಳಿ ಅಂತವ್ರಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಉದ್ಯಮಗಳು ಹೊರಗಡೆ ಹೋಗ್ತೀವಿ ಅಂತ ಒಂದಿಷ್ಟು ಪಾಪ ಅವ್ರಿಗೇನೋ ಜನ ಇಲ್ಲ, ಕರಿತಾ ಇದ್ದಾರೆ. ಅವ್ರಿಗೆ ಜನ ಇಲ್ಲ, ಹೋಗೋರೆಲ್ಲ ಕರಿತಾ ಇದ್ದಾರೆ. ಕರ್ಕೊಂಡು ಹೋಗ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಹಾಕಿದ್ದೀನಿ ಗ್ಲೋಬಲ್ ಸಿಟಿ ಅಂತ ಕರೆದ್ರು. ಅವ್ರಿಗೆ ಏನಾರು. ಇನ್ನು ರಸ್ತೆ ಗುಂಡಿಗಳ ಬಗ್ಗೆ ನಾವು ಡೆಡ್ಲೈನ್ ಕೊಟ್ಟಿದ್ದೇವೆ. ರಾತ್ರಿ ಮಳೆಗೆ ವಿಧಾನಸೌಧ ಪಕ್ಕದಲ್ಲೇ 20 ಗುಂಡಿ ಬಿದ್ದಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನಾವು ಯಾವ ಜವಾಬ್ದಾರಿಯಿಂದಲೂ ತಪ್ಪಿಸಿಕೊಳ್ಳೋದಿಲ್ಲ. ಮುಂಬೈನಲ್ಲೂ ಕಂಡಲ್ಲಿ ರಸ್ತೆ ಗುಂಡಿಗಳಿವೆ. ಮುಂಬೈ ಗುಂಡಿ ಬಗ್ಗೆ ಯಾರೂ ಮಾತಾಡಲ್ಲ. ಯಾಕೆ? ಕೇವಲ ಬೆಂಗಳೂರು ಹೆಸರು ಮಾತ್ರ ಯಾಕೆ ಬರುತ್ತೆ? ಪ್ರಧಾನಿ ಯಾಕೆ ಗ್ಲೋಬಲ್ ಸಿಟಿ ಅಂತ ಬೆಂಗಳೂರನ್ನು ಹೇಳ್ತಾರೆ? ಶನಿವಾರ ಸಂಜೆ ಸಿಎಂ ಜೊತೆ ಸಭೆ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬರೀ ಟ್ವೀಟ್ ಮಾಡ್ಬಿಟ್ಟು ಒಂದು ಪೇಪರ್ ಹೇಳಿಕೆ ಕೊಟ್ಟರೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ನೋಡಿಯಮ್ಮ, ನಾವೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀವಿ. ರೈಟಿಂಗಲ್ಲಿ ಬರ್ಕೊಬರ್ಬೇಕು ಅಂತ ಹೇಳಿದ್ದೀನಿ. ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದೀವಿ. ನಿನ್ನೆ ರಾತ್ರಿ ಮಳೆ ಬೀಳ್ತು. ನೀವು ಹೆಂಗೆ ಮಳೆ ನೋಡಿದ್ರು ಏನೋ ಗೊತ್ತಿಲ್ಲ. ನಾವು ಓಲ್ಡ್ ನೈಟ್ ಎಚ್ಚರವಾಗಿದ್ದೆ, ಅರ್ಥ ಆಯ್ತಾ? ಆ ಮಳೆ ಬೀಳುವಾಗ ಏನೇನಾಯ್ತು ಅದು ಅಂತ ನನಗೆ ಗಾಬರಿ ಆಯಿತು ರಾತ್ರಿ ಎಲ್ಲ. ಈ ವಿಧಾನಸೌಧ ಪಕ್ಕದಲ್ಲೇ ನೋಡಿ, ಒಂದೇ ರಾತ್ರಿಗೆ ಸುಮಾರು ಒಂದು 20 ಗುಂಡಿ ಬಿದ್ದಾವೆ. ನಾನು ನೋಡಿದೆ, ನಾನೇ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ನೋಡಿದೆ ಅದನ್ನು. ಸೊ ಇದು ನೇಚರ್, ಇದು ಏನು ಮಾಡೋಕ್ಕಾಗಲ್ಲ. ಹಂಗಂತ ನಾವು ಮುಚ್ಚಲೇಬೇಕು, ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಯಾರೋ 4 ಜನ ಟ್ವೀಟ್ ಮಾಡಿಬಿಡ್ತಾರೆ, ಇನ್ಯಾರೋ ಒಂದು ಪೊಲಿಟಿಕಲ್ಗೋಸ್ಕರ ಹೆಸರು ಬರ್ತದೆ ಅಂತ ಅಂದ್ಬಿಟ್ಟು ನೀವು ಮೀಡಿಯಾ ಅವರು ಪಿಕಪ್ ಮಾಡ್ತಾರೆ. ಬನ್ನಿ, ನಾನು ತೋರಿಸ್ತೀನಿ, ಮಹಾರಾಷ್ಟ್ರ, ಡೆಲ್ಲಿ ಎಲ್ಲ ನಾನು ತೋರಿಸ್ತೀನಿ ಗುಂಡಿಗಳನ್ನೆಲ್ಲ. ಅಲ್ಲೇ ಯಾಕೆ ಬರ್ತಾಯಿಲ್ಲ, ಬರೀ ಬೆಂಗಳೂರದೇ ಯಾಕೆ ಬರ್ತಾಯಿದೆ ದೇಶದಲ್ಲಿ? ಶನಿವಾರ ನಾನು CM ಮಾತಾಡಿದ್ದೀವಿ. ನಾನಾಗಲೇ ಆಫೀಸರ್ಸ್ ಕರೆದು ಮಾತಾಡಿದ್ದೀನಿ. ಶನಿವಾರ ಸಾಯಂಕಾಲ 6 ಗಂಟೆಗೆ CM ಕೂಡ ಒಂದು ರೌಂಡ್ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ. ನಾವು ಎಲ್ಲರಿಗೂ MLAಗಳಿಗೆ ಹೇಳಿದ್ವಿ, ನಾವೇನು ಗ್ರ್ಯಾಂಟ್ ಕೊಡ್ತಾಯಿದ್ದೀವಿ ಅದನ್ನೆಲ್ಲ ಬರೀ ನೀವು ರೋಡ್ಗೆ ಉಪಯೋಗಿಸ್ಬೇಕು 75% ಅಂತ ಹೇಳಿದ್ದೀವಿ ನಾವು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.